ಶೌಕತ್ ಕಾತರ್ಕಿ ಹಾಗೂ ಯಾಸೀನ್ ಸಾಬ್ ಬೋದ್ಲೆ ಖಾನ್ ಇವರ ಸಾರಥ್ಯದಲ್ಲಿ ಕರುನಾಡ ಘರ್ಜನೆ ನ್ಯೂಸ್. ಗದಗ ಬೆಟಗೇರಿ ಅಂಜುಮನ್ ಕಮಿಟಿ ವತಿಯಿಂದ ಲೋಕ್ ಅದಾಲತ್ನಲ್ಲಿ ಜನನ ಪ್ರಮಾಣ ಪತ್ರ ಮಾಡಿಸಿಕೊಡುವ ಕಾರ್ಯ ಯಶಸ್ವಿ. ಗದಗ ಬೆಟಗೇರಿ ಅಂಜುಮನ್ ಕಮಿಟಿ ವತಿಯಿಂದ ಲೋಕ್ ಅದಾಲತ್ನ ಅಂಗವಾಗಿ ಮುಸ್ಲಿಂ ಸಮುದಾಯದ ಅರ್ಹ ಫಲಾನುಭವಿಗಳಿಗೆ ಜನನ ಪ್ರಮಾಣ ಪತ್ರ ಮಾಡಿಸಿಕೊಡುವ ವಿಶೇಷ ಸೇವಾ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಸಮುದಾಯದ ಹಲವಾರು ನಾಗರಿಕರು ಜನನ ಪ್ರಮಾಣ ಪತ್ರವಿಲ್ಲದೆ ಶಿಕ್ಷಣ, ಉದ್ಯೋಗ, ಪಾಸ್ಪೋರ್ಟ್, ಸರ್ಕಾರಿ ಯೋಜನೆಗಳು ಸೇರಿದಂತೆ ವಿವಿಧ ಸೇವೆಗಳನ್ನು ಪಡೆಯಲು ತೊಂದರೆ ಅನುಭವಿಸುತ್ತಿದ್ದರು. ಈ ಹಿನ್ನೆಲೆಯಲ್ಲಿ ಅಂಜುಮನ್ ಕಮಿಟಿಯು ಅಗತ್ಯ ದಾಖಲೆಗಳನ್ನು ಸಂಗ್ರಹಿಸಿ ಸಂಬಂಧಿತ ಇಲಾಖೆಗಳ ಸಹಯೋಗದೊಂದಿಗೆ ಲೋಕ್ ಅದಾಲತ್ ಮೂಲಕ ಜನನ ಪ್ರಮಾಣ ಪತ್ರಗಳನ್ನು ಮಾಡಿಸಿಕೊಡುವ ಕಾರ್ಯವನ್ನು ಕೈಗೊಂಡಿತು. ಈ ಸಂದರ್ಭದಲ್ಲಿ ಮಾತನಾಡಿದ ವಕೀಲರು ಎಂಎ ಮೌಲ್ವಿ, ಲೋಕ್ ಅದಾಲತ್ ಎನ್ನುವುದು ಕೇವಲ ನ್ಯಾಯಾಲಯದ ಪ್ರಕರಣಗಳನ್ನು ಇತ್ಯರ್ಥಪಡಿಸುವ ವೇದಿಕೆ ಮಾತ್ರವಲ್ಲ, ಸಾರ್ವಜನಿಕರು ತಮ್ಮ ಕಾನೂನುಬದ್ಧ ಹಕ್ಕುಗಳಿಗೆ ಸಂಬಂಧಿಸಿದ ಹಲವು ಸಮಸ್ಯೆಗಳನ್ನು ಸರಳ ಹಾಗೂ ತ್ವರಿತವಾಗಿ ಪರಿಹರಿಸಿಕೊಳ್ಳಲು ಇದು ಉತ್ತಮ ಅವಕಾಶವಾಗಿದೆ. ಪ್ರತಿಯೊಬ್ಬ ನಾಗರಿಕರು ತಮ್ಮ ಜನನ ಪ್ರಮಾಣ ಪತ್ರ ಸೇರಿದಂತೆ ಅಗತ್ಯ ದಾಖಲೆಗಳನ್ನು ಹೊಂದಿರುವುದು ಅತ್ಯಂತ ಅವಶ್ಯಕ. ಅಂಜುಮನ್ ಕಮಿಟಿಯ ಈ ಸಮಾಜಮುಖಿ ಕಾರ್ಯ ಇತರ ಸಂಘಟನೆಗಳಿಗೂ ಮಾದರಿಯಾಗಿದೆ ಎಂದು ಹೇಳಿದರು. ಅಂಜುಮನ್ ಕಮಿಟಿಯ ಪದಾಧಿಕಾರಿಗಳು ಮಾತನಾಡಿ, ಸಮಾಜದ ಪ್ರತಿಯೊಬ್ಬ ನಾಗರಿಕನಿಗೂ ಅಗತ್ಯ ದಾಖಲೆಗಳು ದೊರೆಯಬೇಕು ಎಂಬ ಉದ್ದೇಶದಿಂದ ಈ ಸೇವಾ ಕಾರ್ಯ ಕೈಗೊಳ್ಳಲಾಗಿದೆ. ಮುಂದಿನ ದಿನಗಳಲ್ಲಿಯೂ ಇಂತಹ ಜನೋಪಯೋಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದು ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ವಕೀಲರು, ಸಂಬಂಧಿತ ಇಲಾಖೆಯ ಅಧಿಕಾರಿಗಳು, ಅಂಜುಮನ್ ಕಮಿಟಿಯ ಅಧ್ಯಕ್ಷರು, ಪದಾಧಿಕಾರಿಗಳು, ಸದಸ್ಯರು ಹಾಗೂ ಮುಸ್ಲಿಂ ಸಮುದಾಯದ ಅನೇಕ ನಾಗರಿಕರು ಅದ್ರ ಹೊರತಾಗಿಯೂ ಯಾರು ಇಲ್ಲ ಅಂದ್ರೂ ಬೇರೆ ಡಾಕ್ಯುಮೆಂಟ್ಸ್ ನಾವು ಅದಕ್ಕೆ ಸಹಕಾರ ಮಾಡ್ತೀವಿ. ಅದ್ ಇರ್ಲಿಲ್ಲ ಅಂದ್ರೆ ಅದ್ರದ್ದು ಇದು ಮಾಡಕ. ಆಮೇಲೆ ಕೆಲವೊಬ್ರು ಬಹಳ ಗಡು ಬಡವರು ಇದ್ರಂದ್ರೆ ನಾವು ಗದಗ ಬೆಟಗೇರಿ ಅಂಜುಮನ್ ವತಿಯಿಂದ ಅವ್ರಿಗೆ ಸಂಪೂರ್ಣ ಉಚಿತವಾಗಿ ಕಡಬಡ್ರು ಇದ್ರಂದ್ರ ಅವ್ರಿಗೂ ನಾವೇನೈತಲ್ಲ ಕೋರ್ಟ್ ಆರ್ಡರ್ ಕೊಡ್ಸೋದ್ರಾಗ ನಾವು ಪೂರ ಸಂಪೂರ್ಣ ಉಚಿತವಾಗಿ ಕೊಡ್ಸಾಕ ಏನೈತಲ್ಲ ನಾವು ಮುಂದಿನ ದಿನ ಅಂದಾಗ ನಾವೆಲ್ಲ ಈಗ ಆಲ್ರೆಡಿ ಸಭೆ ಕರೆದು ಮಾತಾಡಿವಿ. ಮುಂದಿನ ದಿನದಾಗ ನಾವು ಇನ್ನ ಇದ್ರ ಬಗ್ಗೆ ಅಂಜುಮನ್ ವತಿಯಿಂದ ಇನ್ನ ಎಷ್ಟಾಗುತ್ತೋ ಅಷ್ಟು ಇನ್ನ ನಾವು ಸಾಧ್ಯ ಆದಷ್ಟೇ ಶ್ರಮ ಪಟ್ಟು ಒಂದು SR-ನಾಗ ಒಂದು ಹೆಸರು ನಮ್ಮ ಸಮಾಜದ ಹೋಗ್ಲಾರ್ದಂಗ ನಾವು ನೋಡ್ಕೊಳಕ ಸಂಪೂರ್ಣ ಶ್ರಮ ಪಡ್ತೀವಿ ಅಂತೇಳಿ ಈ ಮಾಧ್ಯಮದ ಮುಖಾಂತರ ನಾ ಹೇಳಕ್ ಇಷ್ಟಪಡ್ತೀನಿ. ಅನ್ವರ್ ಬಾಗೇವಾಡಿ, ಗದಗ ಬೆಟಗೇರಿ ಅಂಜುಮನ್ ಅಧ್ಯಕ್ಷ. ಈ ದಿನ ವಿಶೇಷವಾಗಿ ನಾನು ಗದಗ ಬೆಟಗೇರಿ ಅಂಜುಮನ್ ಅಧ್ಯಕ್ಷರಾದ ಅನ್ವರ್ ಬಾಗೇವಾಡಿ ಅವರಿಗೆ ಮತ್ತು ಇನ್ನುಳಿದ ಸದಸ್ಯರಿಗೆ ಶುಭ ಕೋರ್ತೀನಿ. ಯಾಕಂತಂದ್ರೆ ಈ ದಿನ ನಾವೆಲ್ಲ ನೋಡ್ತಾ ಇದೀವಿ, ಈ ಲೋಕ್ ಅದಾಲತ್ನಲ್ಲಿ ಅತ್ಯಂತ ಹೆಚ್ಚಿನ ಒಂದು ಈ ಸರ್ಟಿಫಿಕೇಟ್ ತಮ್ಮ ಜನನ ಪ್ರಮಾಣ ಪತ್ರವನ್ನು ಪಡೆಯಲಿಕ್ಕೆ ಮುಂದಾಗಿರೋದು ಮತ್ತು ಯಾರ ಹತ್ರ ಸರಿಯಾದ ದಾಖಲಾತಿಗಳು ಇಲ್ಲ, ಆ ದಾಖಲಾತಿಗಳನ್ನು ಏನಂತಲ್ಲ ಪಡೆದುಕೊಳ್ಳಲು ನ್ಯಾಯಾಲಯಕ್ಕೆ ಬಂದಿದ್ದಾರೆ. ಅದನ್ನ ಎಲ್ಲಾ ಏನಾದ್ರು ಕ್ರೆಡಿಟ್ ಹೋಗ್ಬೇಕಂತಂದ್ರೆ ನಾನು ಹೇಳ್ತೀನಿ ಅಂಜುಮನ್ ಗದಗ ಬೆಟಗೇರಿ ಅವರಿಗೆ ಸಲ್ಲಿಸ್ತಿರ್ತಿ. ಯಾಕಂತಂದ್ರೆ ಈ SR ಕುರಿತು ಏನು ಜಾಗೃತಿ ಮೂಡಿಸುವ ಏನು ಕಾರ್ಯಕ್ರಮ ಈ ಗದಗ ಬೆಟಗೇರಿ ಅಂಜುಮನ್ ಸಂಸ್ಥೆಯಿಂದ ಏನು ಪ್ರಾರಂಭ ಆಯ್ತು, ಸುಮಾರು 5 ತಿಂಗಳ ಹಿಂದಿನಿಂದ ಅವರು ಈ ಕಾರ್ಯಕ್ರಮದಲ್ಲಿ ತಮ್ಮನ್ನು ತಾವೇನಂತ ಅಳವಡಿಸ್ಕೊಂಡ್ರು. ಮತ್ತು ಪ್ರತಿ ಏನು ಓಣಿಯಲ್ಲಿ ಹೋಗಿ ಆಮೇಲೆ ಬೀದಿಯಲ್ಲಿ ಹೋಗಿ ಈ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಏನಂತಲ್ಲ ಸಾಕಷ್ಟು ಮಾಡಿದ್ದಾರೆ. ಅದರ ಪ್ರತಿಫಲವಾಗಿ ಇವತ್ತಿನ ದಿನ ನಾವು ನೋಡ್ತಾ ಇದ್ದೀವಿ, ಹೈಯೆಸ್ಟ್ ಏನಾದ್ರು ಇವತ್ತು ಬರ್ತ್ ಸರ್ಟಿಫಿಕೇಟ್ ಏನಾದ್ರು ತೆಗೆದುಕೊಳ್ಳುವಂತ ಏನು ಕಾರ್ಯಕ್ರಮ ಏನಾದ್ರು ನಡೀತಾ ಇದೆ ಅಂತಂದ್ರೆ ಈ ಅಂಜುಮನ್ ಗದಗ ಬೆಟಗೇರಿ ಅವರ ಪ್ರಯತ್ನದಿಂದ ಅಂತ ಹೇಳ್ಬೋದು. ಮತ್ತು ಸಾಕಷ್ಟು ಬಡವರಿಗೆ, ವಿಶೇಷವಾಗಿ ಬಡತನದಿಂದ ಏನು ಅವ್ರು ಯಾವಾಗ್ಲೂ ಈ ನ್ಯಾಯಾಲಯಕ್ಕೆ ಬಂದು ಸರ್ಟಿಫಿಕೇಟ್ ತಗೊಳ್ಳಂತ ವಿಚಾರಿಸದೆ ಮಾಡಿರ್ಲಿಲ್ಲ, ಅಂತವ್ರು ಸಹಿತ ಈ ಒಂದು ಸಾಕಷ್ಟು ಯುವ ವಕೀಲರು ಅವರು ಸಹಕಾರ ಕೊಡ್ತಾ ಇದ್ದಾರೆ. ಅತ್ಯಂತ ಕಡಿಮೆ ಖರ್ಚಿನಲ್ಲಿ, ಅಂದ್ರೆ ಕೇವಲ ಒಂದು ಪೇಪರ್ಸ್ಗೆ ಮತ್ತು ಅವಶ್ಯಕತೆ ಇರುವಂತ ಏನು ಶುಲ್ಕ ಏನೈತಲ್ಲ ಪಡೆದುಕೊಂಡು ಏನೈತಲ್ಲ ಈ ಬರ್ತ್ ಸರ್ಟಿಫಿಕೇಟ್ ಅನ್ನ ಏನೈತಲ್ಲ ಪಡೆದುಕೊಳ್ಳುವಂತಹ ಏನು ಅವ್ರಿಗೆ ಬಡವರಿಗೆ ಕೊಡಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೂ ಸಹಿತ ನಮ್ಮ ಗದಗ ಜಿಲ್ಲೆಯಲ್ಲಿ ಏನು ಕೆಲಸ ಮಾಡ್ತಾ ಇರುವಂತ ಏನು ಯುವ ವಕೀಲರದಾರ ಅವ್ರಿಗೂ ನಾನು ನನ್ನ ಧನ್ಯವಾದನ ಅರ್ಪಿಸ್ತೇನೆ. ಅದೇ ರೀತಿ ಬೇರೆ ಬೇರೆ ತಾಲೂಕುಗಳಲ್ಲಿ, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಈ SR ಕುರಿತು ಸಾಕಷ್ಟು ಏನು ಜನ ಟೆನ್ಷನ್ ಅಲ್ಲಿ ಇದಾರ. ಅಂದ್ರೆ ಈ ಡಾಕ್ಯುಮೆಂಟ್ಸ್ ಒಂದ್ ವೇಳೆ ಇರ್ಲಿಲ್ಲ ಅಂತಂದ್ರೆ ಏನಾದ್ರು ಸಮಸ್ಯೆ ಆಗ್ಬೋದೇನೋ ಅಂತೇಳಿ ದೊಡ್ಡ ಫೀಸ್ ಕೊಟ್ಟು ಅದನ್ನ ಆ ರೀತಿ ಏನೈತಲ್ಲ ಸರ್ಟಿಫಿಕೇಟ್ ತಗೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದಾರೆ. ಅಂತ ಆತಂಕ ಪಡಬೇಕಾಗಿಂತ ಅವಶ್ಯಕತೆ ಇಲ್ಲ. ಸಾಕಷ್ಟು ಈಗಾಗಲೇ ತಮ್ಗೆ ಸರ್ಕಾರದವರಾಯ್ತು ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಆಯ್ತು ಏನೇನು ಅವಶ್ಯಕತೆ ದಾಖಲಾತಿಗಳು ಬೇಕನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಅದೇ ರೀತಿ ಎಲ್ಲಾ ತಾಲೂಕುಗಳಲ್ಲಿ, ಎಲ್ಲಾ ಜಿಲ್ಲೆಗಳಲ್ಲಿ ಸಹಿತ ಯುವ ವಕೀಲರು ತಮಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ. ಆ ಕೆಲಸದ ಉಪಯೋಗ ತಾವೆಲ್ಲ ತಗೊಂಡು ಏನಿದೆಲ್ಲ ಜನನ ಪ್ರಮಾಣ ಪತ್ರ ತಾವು ಪಡ್ಕೋಬೇಕಂತ ಹೇಳ್ತೇನೆ. MA ಮೌಲ್ವಿ ಅಂತ ಹೇಳಿ, ಗದಗ ಡಿಸ್ಟ್ರಿಕ್ಟ್ ಬಾರ್ ಅಸೋಸಿಯೇಷನ್ ಎಕ್ಸ್ ಪ್ರೆಸಿಡೆಂಟ್. KG ನ್ಯೂಸ್.